ಈ 5 ಕೆಂಪು ಬಣ್ಣದ ಆಹಾರಗಳು ಹಾರ್ಟ್ ಅಟ್ಯಾಕ್ನ ಅಪಾಯವನ್ನು ಕಡಿಮೆ ಮಾಡುತ್ತವೆ. ಇಂದಿನಿಂದಲೇ ಅವುಗಳನ್ನು ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳಿ. ಸ್ನೇಹಿತರೆ, ಇಂದಿನ ವೇಗದ ಜೀವನದಲ್ಲಿ ತಪ್ಪು ಆಹಾರ ಪದ್ಧತಿ ಮತ್ತು ಒತ್ತಡದಿಂದ ಹೃದಯ ಕಾಯಿಲೆಗಳ ಅಪಾಯವು ಭಯಾನಕ ಸವಾಲಾಗಿದೆ. ಚಳಿಗಾಲದಲ್ಲಿ ಹೃದಯಘಾತದ ಅಪಾಯ ಬಹಳ ಮಟ್ಟಿಗೆ ಹೆಚ್ಚಾಗುತ್ತದೆ. ಏಕೆ? ಇದನ್ನು ನೀವು ತಪ್ಪಿಸಬೇಕು ಎಂದರೆ 5 ಅತ್ಯಂತ ಅದ್ಭುತವಾದ ಆಹಾರಗಳು. ಊಹಿಸಿಕೊಳ್ಳಿ, ನೀವು ತಂಪಾದ ಬೆಳಗ್ಗೆ ಎಚ್ಚರಗೊಂಡು ಕಂಬಳಿ ತೆಗೆದು 1 ಕಪ್ ಬಿಸಿ ಚಹಾ ಕುಡಿದು ತಟ್ಟೆಯಿಂದ ಪಕೋಡವನ್ನು ಎತ್ತುತ್ತಿರುವಾಗ ಇದ್ದಕ್ಕಿದ್ದಂತೆ ನಿಮ್ಮ ಎದೆಯಲ್ಲಿ ಸ್ವಲ್ಪ ನೋವಾಗುತ್ತದೆ. ಓಹೋ, ಇದು ಗ್ಯಾಸ್ ಆಗಿರಬೇಕು ಎಂದು ನೀವು ಭಾವಿಸುತ್ತೀರಿ. ಆದರೆ ನಿಮಗೆ ಏನು ಗೊತ್ತು? ಈ ಅನಿಲ. ಆದರೆ ನಿಮಗೆ ಗೊತ್ತಾ? ಅಲ್ಲ, ಇದು ಹೃದಯದ ಮೇಲೆ ತಂತ್ರಗಳನ್ನು ಆಡದ ಚಳಿಗಾಲದ ತಂತ್ರ. ಚಳಿಗಾಲವು ಕೇವಲ ಒಂದು ಋತುವಲ್ಲ, ಇದು ಹೃದಯದ ಅಂತಿಮ ಪರೀಕ್ಷೆ. ಮತ್ತು ಕೆಲವೊಮ್ಮೆ ಜನರು ಯಾವುದೇ ಸೂಚನೆ ನೀಡದೆ ಬೀಳುತ್ತಾರೆ. ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ 40, 50 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದರೆ ಈ ವಿಡಿಯೋ ನಿಮಗೆ ನಿಜವಾಗಿಯೂ ಜೀವ ಉಳಿಸುವ ಮಾಹಿತಿಯನ್ನು ನೀಡುತ್ತದೆ. ಈ ಚಳಿ ಚೆನ್ನಾಗಿರುತ್ತದೆ. ಉಣ್ಣೆಯ ಬಟ್ಟೆಗಳು, ಕಂಬಳಿಗಳು, ಕಾಕಂಬಿ, ಕಾರ್ನ್ ಬ್ರೆಡ್, ಕ್ಯಾರೆಟ್. ಆದರೆ ಈ ಆನಂದವು ಕೇವಲ ಮೇಲ್ನೋಟಕ್ಕೆ ಮಾತ್ರ. ಒಳಗೆ ದೇಹವು ಅಂತಹ ಯುದ್ಧಗಳಲ್ಲಿ ಹೋರಾಡುತ್ತಿರುತ್ತದೆ. ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಅದಕ್ಕಾಗಿಯೇ ಚಳಿಗಾಲದ ತಿಂಗಳುಗಳು ವೈದ್ಯರಿಗೂ ರಶ್ ಅವರ್ನಂತೆ ಇರಬಹುದು. ಆಸ್ಪತ್ರೆಗಳಲ್ಲಿ ಸಾಲುಗಳು ಉದ್ದವಾಗುತ್ತವೆ. ಜನರು ಇದ್ದಕ್ಕಿದ್ದಂತೆ ಕುಸಿದು ಬೀಳುತ್ತಾರೆ. ಇದ್ದಕ್ಕಿದ್ದಂತೆ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಇದ್ದಕ್ಕಿದ್ದಂತೆ ಎದೆಯ ಒತ್ತಡ ಹೆಚ್ಚಾಗುತ್ತದೆ. ಮತ್ತು ಆಗಾಗ್ಗೆ ಈ ಹಠಾತ್ ಪ್ರವೃತ್ತಿಯೇ ಅಪಾಯಕಾರಿಯಾಗುತ್ತದೆ. ಹಾಗಾದರೆ ಚಳಿಗಾಲವು ಹೃದಯಕ್ಕೆ ಅತ್ಯಂತ ಕಷ್ಟಕರವಾದ ಪರೀಕ್ಷೆಯಾಗಿರುತ್ತದೆ. ಆದ್ದರಿಂದ ಈ ಚಳಿಗಾಲದಲ್ಲಿ ನೀವು ಸೇವಿಸಬೇಕಾದ ಅತ್ಯಂತ ಪವರ್ಫುಲ್ ಆದ ಆ 5 ಆಹಾರ ಪದಾರ್ಥಗಳ ಬಗ್ಗೆ ಇಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ಸಾಮಾನ್ಯವಾಗಿ ಕಾಣುವ ಕೆಂಪು ಹಣ್ಣುಗಳು ಮತ್ತು ತರಕಾರಿಗಳು ನಿಮ್ಮ ತಟ್ಟೆಯಲ್ಲಿ ಅಡಗಿರುವ ಅಮೂಲ್ಯವಾದ ಆರೋಗ್ಯ ಸಂಪತ್ತೇ ಸರಿ. ಇವುಗಳಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು, ವಿವಿಧ ರೀತಿಯ ವಿಟಮಿನ್ಗಳು, ಖನಿಜಗಳು ಮತ್ತು ಅಗತ್ಯ ಪೋಷಕಾಂಶಗಳು ದೇಹಕ್ಕೆ ಬೇಕಾದ ಶಕ್ತಿ ಮತ್ತು ರಕ್ಷಣೆಯ ಮೂಲವಾಗಿವೆ. ಈ ಕೆಂಪು ಆಹಾರಗಳಲ್ಲಿ ಇರುವ ಲೈಕೋಪಿನ್, ಆಂಥೋಸಯಾನಿನ್, ವಿಟಮಿನ್ ಸಿ ಮತ್ತು ನೈಟ್ರೇಟ್ಸ್ ನಿಮ್ಮ ರಕ್ತನಾಳಗಳನ್ನು ಒಳಗಿನಿಂದ ಸ್ವಚ್ಛಗೊಳಿಸಿ ರಕ್ತ ಪ್ರವಾಹವನ್ನು ಸುಗಮವಾಗಿ ಇರಿಸುತ್ತವೆ. ಇದರಿಂದ ರಕ್ತನಾಳಗಳಲ್ಲಿ ಜಮಾ ಆಗಿರುವ ಮಲಿನತೆ, ಕೊಬ್ಬಿನ ಪ್ಲಾಕ್ ಹಂತ ಹಂತವಾಗಿ ಕಡಿಮೆಯಾಗುತ್ತವೆ. ಇದಲ್ಲದೆ ಈ ಆಹಾರಗಳು ದೇಹದ ಉರಿಯೂತವನ್ನು ತಗ್ಗಿಸಿ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಪ್ರಮಾಣವನ್ನು ಸಮತೋಲನಗೊಳಿಸಿ ರಕ್ತನಾಳಗಳನ್ನು ಮೃದು ಮತ್ತು ಬಲವಾಗಿರಿಸಲು ಸಹಕಾರಿಯಾಗಿರುತ್ತವೆ. ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದ ಒತ್ತಡವನ್ನು ಸಹಜವಾಗಿ ನಿಯಂತ್ರಣದಲ್ಲಿ ಇಡಬಹುದು. ಏಕೆಂದರೆ ಇವುಗಳಲ್ಲಿ ಇರುವ ತತ್ವಗಳು ರಕ್ತನಾಳಗಳನ್ನು ವಿಶಾಲಗೊಳಿಸಿ ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಸ್ನೇಹಿತರೆ, ರಕ್ತದ ಒತ್ತಡ ಸುಗಮವಾಗಿದ್ದರೆ ಹೃದಯಘಾತ, ಪಾರ್ಶ್ವವಾಯು ಮತ್ತು ಇತರೆ ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯ ಬಹಳ ಮಟ್ಟಿಗೆ ಇಳಿಕೆಯಾಗುತ್ತದೆ. ಆದ್ದರಿಂದಲೇ ಈ ಕೆಂಪು ಆಹಾರ ಪದಾರ್ಥಗಳನ್ನು ಹೃದಯದ ರಕ್ಷಕ ಹಾಗೂ ನ್ಯಾಚುರಲ್ ಕಾರ್ಡಿಯೋ ಬೂಸ್ಟರ್ ಎಂದು ಕರೆಯಲಾಗುತ್ತದೆ. ನಿಮ್ಮ ಹೃದಯ ಯಾವಾಗಲೂ ಯೌವನದಿಂದ, ಬಲದಿಂದ ಮತ್ತು ಚುರುಕುತನದಿಂದ ತುಂಬಿರಲಿ ಎನ್ನುವುದಾದರೆ ನಿಮ್ಮ ಪ್ರತಿದಿನದ ಆಹಾರದಲ್ಲಿ ಈ 5 ಕೆಂಪು ಹಣ್ಣು ತರಕಾರಿಗಳನ್ನು ಸೇರಿಸಿಕೊಳ್ಳಿ. ಕಾಲಕ್ರಮೇಣ ಇವು ನಿಮ್ಮ ಹೃದಯವನ್ನು ಮಾತ್ರವಲ್ಲ, ಚರ್ಮ, ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯ ಮೇಲೂ ಅದ್ಭುತ ಪರಿಣಾಮವನ್ನು ತೋರಿಸುತ್ತವೆ.
1. ಟೊಮೆಟೊ. ಟೊಮೆಟೊ ನಿಮ್ಮ ಊಟದ ಸುವಾಸನೆ ಮತ್ತು ರುಚಿಯನ್ನು ಹೆಚ್ಚಿಸುವ ಒಂದು ಸಾಮಾನ್ಯ ತರಕಾರಿ ಮಾತ್ರವಲ್ಲ, ಇದು ನಿಮ್ಮ ಹೃದಯದ ಅತ್ಯಂತ ನಂಬಿಕೆಯ ರಕ್ಷಕ ಎಂದು ಕೂಡ ಪರಿಗಣಿಸಲಾಗಿದೆ. ಇದರ ಹೊಳೆಯುವ ಕೆಂಪು ಬಣ್ಣಕ್ಕೆ ಕಾರಣ ಲೈಕೋಪಿನ್ ಎಂಬ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿದೆ. ಈ ಲೈಕೋಪಿನ್ ದೇಹದಲ್ಲಿ ಸಂಭವಿಸುವ ಆಮ್ಲೀಕರಣದ ಹಾನಿಯಿಂದ ಕೋಶಗಳನ್ನು ಕಾಪಾಡುತ್ತದೆ ಮತ್ತು ವಿಶೇಷವಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು, ಅದನ್ನು ಆಕ್ಸಿಡೈಸ್ ಆಗುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಇದರ ಪರಿಣಾಮವಾಗಿ ರಕ್ತನಾಳಗಳಲ್ಲಿ ಪ್ಲಾಕ್ ಜಮಾ ಆಗುವ ಸಾಧ್ಯತೆ ಬಹಳ ಮಟ್ಟಿಗೆ ಕಡಿಮೆಯಾಗುತ್ತದೆ. ರಕ್ತನಾಳಗಳು ಸ್ವಚ್ಛ ಮತ್ತು ಸಂಕುಚಿತವಾಗದೆ ಉಳಿದರೆ ರಕ್ತ ಪ್ರವಾಹ ಸುಗಮವಾಗಿರುತ್ತದೆ ಮತ್ತು ಹೃದಯದ ಮೇಲೆ ಹೆಚ್ಚುವರಿ ಒತ್ತಡ ಬೀಳುವುದಿಲ್ಲ. ಇದೇ ಕಾರಣಕ್ಕೆ ಟೊಮೆಟೊವನ್ನು ಹೃದಯ ಸ್ನೇಹಿ ಆಹಾರ ಎಂದು ಕರೆಯಲಾಗುತ್ತದೆ. ಸಲಾಡ್ನಲ್ಲಿ ರಸವಾಗಿ ಅಥವಾ ಬಿಸಿ ಊಟದ ಭಾಗವಾಗಿ ಯಾವ ರೂಪದಲ್ಲೇ ಸೇವಿಸಿದರೂ ಟೊಮೆಟೊ ಹೃದಯದ ಸ್ನಾಯುಗಳನ್ನು ಬಲಪಡಿಸುತ್ತದೆ, ರಕ್ತದ ಒತ್ತಡವನ್ನು ಸಮತೋಲನದಲ್ಲಿ ಇಡುತ್ತದೆ ಮತ್ತು ದೀರ್ಘಕಾಲದವರೆಗೆ ಹೃದಯವನ್ನು ಆರೋಗ್ಯಕರವಾಗಿ ಕಾಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. 2. ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣನ್ನು ಸೂಪರ್ ಫ್ರೂಟ್ ಎಂದು ಕರೆಯುವುದಕ್ಕೆ ಸಾಕಷ್ಟು ಕಾರಣಗಳಿವೆ. ಇದರ ಕೆಂಪಾಗಿ ಹೊಳೆಯುವ ಬೀಜಗಳಲ್ಲಿ ಪಾಲಿಫಿನಾಲ್ಸ್, ಆಥೋಸಯಾನಿನ್, ಫ್ಲೇವನಾಯ್ಡ್ಸ್ ಸೇರಿದಂತೆ ಅನೇಕ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳು ತುಂಬಿರುತ್ತವೆ. ಇವು ದೇಹದಲ್ಲಿ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಿ ಹೃದಯ ಮತ್ತು ರಕ್ತನಾಳಗಳಿಗೆ ರಕ್ಷಣೆ ಕೊಡುತ್ತವೆ. ದಾಳಿಂಬೆ ಹಣ್ಣಿನಲ್ಲಿ ಇರುವ ಈ ಗುಣಗಳು ರಕ್ತವನ್ನು ಸ್ವಲ್ಪ ತೆಳುವಾಗಿರಿಸಲು ಸಹಾಯ ಮಾಡಿ ರಕ್ತ ಪ್ರಸರಣವನ್ನು ನುಸುಳು ಕಲ್ಲಿಲ್ಲದೆ ಸರಾಗವಾಗಿ ನಡೆಸುವಲ್ಲಿ ನೆರವಾಗುತ್ತವೆ. ಇದಲ್ಲದೆ ದಾಳಿಂಬೆ ಹಣ್ಣು ರಕ್ತನಾಳಗಳ ಗೋಡೆಯನ್ನು ಬಲಪಡಿಸಿ ಒಳಗಿನ ಉರಿಯೂತ ಮತ್ತು ಹಾನಿಯಿಂದ ರಕ್ಷಣೆ ಮಾಡುತ್ತದೆ. ದಾಳಿಂಬೆ ನೀಡುವ ಸಹಜ ಪೋಷಕಾಂಶಗಳು ರಕ್ತನಾಳಗಳಲ್ಲಿ ಜಮೆ ಆಗಿರುವ ಬ್ಲ್ಯಾಕ್ ಅನ್ನು ನಿಧಾನವಾಗಿ ಕಡಿಮೆ ಮಾಡಲು, ಹೊಸ ಪದರ ರಚನೆ ಆಗದಂತೆ ತಡೆಯಲು ಸಹಕಾರಿಯಾಗುತ್ತವೆ. ಅದರಿಂದ ತಡೆಗಳು ಅಂದರೆ ಬ್ಲಾಕೇಜ್ ಉಂಟಾಗುವ ಅಪಾಯ ಸಾಕಷ್ಟು ಮಟ್ಟಿಗೆ ಇಳಿಕೆಯಾಗುತ್ತದೆ. ಹಲವಾರು ಅಧ್ಯಯನಗಳಲ್ಲಿ ದಾಳಿಂಬೆ ಹಣ್ಣು ಅಥವಾ ಅದರ ರಸವು ಹೃದಯದ ಧಮನಿಗಳ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಲು, ರಕ್ತದ ಒತ್ತಡವನ್ನು ಸಮತೋಲನದಲ್ಲಿ ಇಡಲು ಮತ್ತು ಹೃದಯವನ್ನು ಬಲಪಡಿಸಲು ಪರಿಣಾಮಕಾರಿ ಆಗಿದೆ ಎಂದು ಕಂಡುಬಂದಿದೆ. ಪ್ರತಿದಿನ ಬೆಳಗ್ಗೆ 1 ಬಟ್ಟಲು ದಾಳಿಂಬೆಯ ಬೀಜಗಳನ್ನು ಅಥವಾ 1 ಗ್ಲಾಸ್ ತಾಜಾ ದಾಳಿಂಬೆ ರಸವನ್ನು ಸಕ್ಕರೆ ಹಾಕದೆ ಸೇವಿಸುವುದು ನಿಮ್ಮ ಹೃದಯದ ಆರೋಗ್ಯಕ್ಕೆ ಮಾಡಿದ ಸಣ್ಣ ಹೂಡಿಕೆಯನ್ನು ಹೋಲುತ್ತದೆ. ಇದರಿಂದ ದೊರೆಯುವ ಲಾಭಗಳು ದೀರ್ಘಕಾಲದವರೆಗೆ ಸ್ಪಷ್ಟವಾಗಿ ಕಾಣಿಸುತ್ತವೆ. 3. ಕೆಂಪು ದ್ರಾಕ್ಷಿ. ಕೆಂಪು ದ್ರಾಕ್ಷಿ ಕೇವಲ ರುಚಿ ಮತ್ತು ಸಿಹಿತನ ಕೊಡುವ ಹಣ್ಣು ಮಾತ್ರವಲ್ಲ, ನಿಮ್ಮ ಹೃದಯವನ್ನು ರಕ್ಷಿಸುವ ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ಸೂಪರ್ ಫುಡ್ಗಳಲ್ಲಿ ಒಂದು. ಇದರಲ್ಲಿರುವ ರೆಸ್ವೆರಾಟ್ರೋಲ್ ಎಂಬ ಶಕ್ತಿಯುತ ಸಂಯುಕ್ತವು ಒಂದು ಬಲವಾದ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಆಗಿದ್ದು, ರಕ್ತನಾಳಗಳನ್ನು ಲವಚಿಕವಾಗಿರಿಸಿ ಆರೋಗ್ಯಕರವಾಗಿಡಲು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಈ ಸಂಯುಕ್ತವು ಧಮನಿಗಳಲ್ಲಿನ ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಿ ರಕ್ತ ಪ್ರವಾಹವನ್ನು ಸರಾಗ ಮತ್ತು ಅಡ್ಡಿ ಇಲ್ಲದಂತೆ ಮಾಡುತ್ತದೆ. ರೆಸ್ವೆರಾಟ್ರೋಲ್ ರಕ್ತ ಹೆಪ್ಪುಗಟ್ಟುವಿಕೆಯ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಇದರಿಂದ ಹೃದಯಾಘಾತ ಅಥವಾ ಪಾರ್ಶ್ವವಾಯುದಂತಹ ಗಂಭೀರ ಸಮಸ್ಯೆಗಳ ಅಪಾಯ ತುಂಬಾ ಕಡಿಮೆಯಾಗುತ್ತದೆ. ಇದಲ್ಲದೆ ಕೆಂಪು ಒಣದ್ರಾಕ್ಷಿಗಳು ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಿ ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಇದರಿಂದ ರಕ್ತನಾಳಗಳು ಇನ್ನಷ್ಟು ಸ್ವಚ್ಛ, ಬಲವಾಗಿದ್ದು ತೆರೆಯಾಗಿ ಉಳಿಯುತ್ತವೆ. ಕೆಂಪು ಒಣದ್ರಾಕ್ಷಿಯನ್ನು ನಿಯಮಿತವಾಗಿ ಸೇವಿಸಿದರೆ ದೇಹಕ್ಕೆ ವಿಟಮಿನ್ ಸಿ,
ಪೊಟ್ಯಾಸಿಯಂ ಮತ್ತು ಹಲವು ಸಸ್ಯ ಆಧಾರಿತ ಪೋಷಕಾಂಶಗಳು ದೊರಕುತ್ತವೆ. ಇವು ಹೃದಯದ ಸ್ನಾಯುಗಳನ್ನು ಬಲಪಡಿಸಿ ರಕ್ತದ ಒತ್ತಡವನ್ನು ಸಮತೋಲನದಲ್ಲಿ ಇಡಲು ನೆರವಾಗುತ್ತವೆ. ಆದ್ದರಿಂದ ದಿನನಿತ್ಯದ ಆಹಾರದಲ್ಲಿ ಒಂದು ಸಣ್ಣ ಬಟ್ಟಲು ಕೆಂಪು ಒಣದ್ರಾಕ್ಷಿಯನ್ನು ಸೇರಿಸಿಕೊಳ್ಳುವುದು ಹೃದಯದ ಆರೋಗ್ಯವನ್ನು ದೀರ್ಘಕಾಲ ಉಳಿಸಿಕೊಳ್ಳುವ ಸುಲಭ, ರುಚಿಕರ ಮತ್ತು ಸಂಪೂರ್ಣ ಪ್ರಕೃತಿಯ ವಿಧಾನವೆಂದು ಹೇಳಬಹುದು. 4. ಸ್ಟ್ರಾಬೆರಿ. ಸಣ್ಣದು, ಸಿಹಿ ಮತ್ತು ರಸಪೂರಿತವಾದ ಸ್ಟ್ರಾಬೆರಿ ನೋಡುವುದಕ್ಕೆ ಅಷ್ಟೇ ಆಕರ್ಷಕವೋ ಅದಕ್ಕಿಂತಲೂ ಹೆಚ್ಚಿನ ಮಟ್ಟಿಗೆ ಇದು ಹೃದಯದ ಆರೋಗ್ಯಕ್ಕಾಗಿ ಉಪಯುಕ್ತವಾದ ಅದ್ಭುತ ಸೂಪರ್ ಫುಡ್ ಆಗಿದೆ. ಸ್ಟ್ರಾಬೆರಿಯಲ್ಲಿ ಆಂಥೋಸಯಾನಿನ್, ವಿಟಮಿನ್ ಸಿ, ಮ್ಯಾಗ್ನೀಸ್ ಮತ್ತು ಸಮರ್ಪಕ ಪ್ರಮಾಣದ ನಾರಿನಂಶ ಅಂದರೆ ಫೈಬರ್ ದೊರೆಯುತ್ತದೆ. ಇವುಗಳು ಸ್ಟ್ರಾಬೆರಿಯನ್ನು ಹೃದಯಕ್ಕೆ ರಕ್ಷಣೆ ನೀಡುವ ಶಕ್ತಿಶಾಲಿ ಆಹಾರವಾಗಿ ಮಾಡುತ್ತವೆ. ಆಂಥೋಸಯಾನಿನ್ ಎನ್ನುವ ಪಿಗ್ಮೆಂಟ್ಗಳು ಸ್ಟ್ರಾಬೆರಿಗೆ ಕೆಂಪು ಬಣ್ಣ ನೀಡುವುದಷ್ಟೇ ಅಲ್ಲ, ದೇಹದಲ್ಲಿ ಉಂಟಾಗುವ ಉರಿಯೂತವನ್ನು ಕಡಿಮೆ ಮಾಡುವ ಕಾರ್ಯವೂ ಸಹ ನಿರ್ವಹಿಸುತ್ತವೆ. ದೇಹದೊಳಗಿನ ಉರಿಯೂತ ಹೃದಯ ಸಂಬಂಧಿ ಕಾಯಿಲೆಗಳ ಪ್ರಮುಖ ಕಾರಣ ಆಗಿರುವುದರಿಂದ ಸ್ಟ್ರಾಬೆರಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಈ ಅಪಾಯವನ್ನು ಕಡಿಮೆ ಮಾಡಬಹುದು. ಸ್ಟ್ರಾಬೆರಿಯಲ್ಲಿರುವ ನಾರಿನಂಶ ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ದೇಹದಿಂದ ಹೊರಹಾಕುವಲ್ಲಿ ಸಹಕಾರಿಯಾಗುತ್ತದೆ. ಇದರಿಂದ ಧಮನಿಗಳಲ್ಲಿ ಬ್ಲ್ಯಾಕ್ ಜಮೆಯಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ ಮತ್ತು ರಕ್ತ ಪ್ರವಾಹ ಸುಗಮವಾಗಿರುತ್ತದೆ. ಫೈಬರ್ ರಕ್ತದಲ್ಲಿನ ಶರ್ಕರ ಮಟ್ಟವನ್ನು ಸಮತೋಲನದಲ್ಲಿ ಇಡುತ್ತದೆ. ಇದು ಹೃದಯ ರೋಗಿಗಳಿಗೆ ಮತ್ತೊಂದು ಮಹತ್ತರವಾದ ಲಾಭ. ಇದಲ್ಲದೆ ಸ್ಟ್ರಾಬೆರಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಿ ಹೃದಯವನ್ನು ಬಲಪಡಿಸುತ್ತವೆ ಮತ್ತು ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಪ್ರತಿದಿನ ಕೆಲವೇ ಸ್ಟ್ರಾಬೆರಿಗಳನ್ನು ಸೇವಿಸಿದರೂ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಜೊತೆಗೆ ಚರ್ಮ, ರೋಗ ನಿರೋಧಕ ಶಕ್ತಿ ಮತ್ತು ಶಕ್ತಿ ಮಟ್ಟಗಳಲ್ಲಿ ಸುಧಾರಣೆ ಕಾಣಬಹುದು. ಸಣ್ಣ ಹಣ್ಣು ಇದ್ದರೂ ಇದು ನೀಡುವ ಪ್ರಯೋಜನಗಳು ಅತ್ಯಂತ ದೊಡ್ಡವು ಮತ್ತು ದೀರ್ಘಕಾಲ ಉಳಿಯುವಂತವು. 5. ಬೀಟ್ರೂಟ್. ಬೀಟ್ರೂಟ್ನಲ್ಲಿ ನೈಟ್ರೇಟ್ಗಳು ಸಹಜವಾಗಿಯೇ ಬಹಳ ಪ್ರಮಾಣದಲ್ಲಿ ದೊರೆಯುತ್ತವೆ. ನಾವು ಇದನ್ನು ಸೇವಿಸಿದಾಗ ದೇಹವು ಈ ನೈಟ್ರೇಟ್ಗಳನ್ನು ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತಿಸುತ್ತದೆ. ನೈಟ್ರಿಕ್ ಆಕ್ಸೈಡ್ ಎಂಬ ಸಂಯುಕ್ತವು ರಕ್ತನಾಳಗಳನ್ನು ಆರಾಮಗೊಳಿಸಿ ಸ್ವಾಭಾವಿಕವಾಗಿ ವಿಸ್ತರಿಸುತ್ತದೆ. ರಕ್ತನಾಳಗಳು ವಿಶಾಲವಾದಾಗ ರಕ್ತ ಪ್ರವಾಹ ಸುಗಮವಾಗಿ ಯಾವುದೇ ಹೆಚ್ಚುವರಿ ಒತ್ತಡವಿಲ್ಲದೆ ಸಾಗುತ್ತದೆ. ಇದರ ಪರಿಣಾಮವಾಗಿ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರುತ್ತದೆ ಮತ್ತು ಹೃದಯದ ಮೇಲಿನ ಒತ್ತಡವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಇದೇ ಕಾರಣಕ್ಕೆ ಬೀಟ್ರೂಟ್ನ ನಿಯಮಿತ ಸೇವನೆ ಹೃದಯಾಘಾತ ಹಾಗೂ ಸ್ಟ್ರೋಕ್ ಮೊದಲಾದ ಗಂಭೀರ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.